ಆರ್ಸಿಎನ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಹೊನ್ನಳ್ಳಿ ಸಿದ್ದಪ್ಪನವರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾವಿದ್ದೇವೆ. ಏನಪ್ಪ ವಿಶೇಷ ಅಂತೀರಾ, ಇವತ್ತು ಶಾಲೆಯ ಆವರಣದಲ್ಲಿ ಶಾಲಾ ಸಂಸತ್ ಅನ್ನುವಂತಹ ಚುನಾವಣೆ ನಡೀತಾ ಇದೆ. ಆ ಕಾರ್ಯಕ್ರಮ ಪ್ರಯುಕ್ತ ಹೇಗೆ ನಡೆಯುತ್ತೆ, ಮಕ್ಕಳ ಎಷ್ಟು ಜನ ಭಾಗವಹಿಸಿದ್ದಾರೆ, ಮಕ್ಕಳಿಂದ ಚುನಾವಣೆ ಕಾರ್ಯಕ್ರಮ ಹೇಗೆ ನಡೆಯುತ್ತೆ ಅನ್ನೋದನ್ನ ನಾವು ಇಲ್ಲಿಗೆ ಕೇಳಕ್ ಬಂದಿದ್ದೇವೆ. ನಮ್ಮ ಜೊತೆಗೆ ಇದ್ದಾರೆ ಶಾಲೆಯ ಹಿರಿಯ ಶಿಕ್ಷಕರಾದಂತಹ ಮಡಿವಾಳಪ್ಪ ಸರ್ ಅವರು. ಸರ್, ಆರ್ಸಿಎನ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ ಸರ್. ಸರ್, ಇವತ್ತು ವಿಶೇಷವಾದ ಕಾರ್ಯಕ್ರಮ ಅನ್ಕೊಂಡಿದ್ದೇವೆ, ಶಾಲಾ ಸಂಸತ್ ಚುನಾವಣೆ ಅನ್ನುವಂಥದ್ದು. ಏನ್ ಸರ್ ಶಾಲಾ ಸಂಸತ್ ಅಂದ್ರೆ ಏನು? ಒಳ್ಳೆಯ ಪ್ರಶ್ನೆನ ಕೇಳಿದ್ದೀವಿ. ಶಾಲಾ ಸಂಸತ್ ಅಂದ್ರೆ ಶಾಲಾ ವಿದ್ಯಾರ್ಥಿಗಳಿಂದ ರಚಿಸಲ್ಪಟ್ಟಂತ ಒಂದು ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆ. ಇಲ್ಲಿ ಮಕ್ಕಳ ಒಂದು ಸಹಕಾರ, ನಾಯಕತ್ವದ ಗುಣಗಳನ್ನು ಬೆಳೆಸ್ತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ. ತುಂಬಾ ಧನ್ಯವಾದ. ಅಂದ್ರೆ ಈ ಶಾಲಾ ಹಂತದಿಂದಲೂ ಮಕ್ಕಳಿಗೆ ಒಂದು ನಾಯಕತ್ವ ಗುಣವನ್ನು ಬೆಳೆಸಲಿಕ್ಕೆ ಅವರನ್ನ ಈ ಚುನಾವಣೆ ಪ್ರತಿನಿಧಿಗಳನ್ನಾಗಿ ಮಾಡಿ ಆ ರೀತಿ ಆ ಒಂದು ರಾಜಕೀಯ ಮೆಂಟಾಲಿಟಿ ಅವರಿಗೆ ಬರಲಿಕ್ಕೆ, ಆ ವ್ಯವಸ್ಥೆ ಹೇಗಿರುತ್ತೆ ಅನ್ನೋದನ್ನ ಕಲಿಸಲಿಕ್ಕೆ ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ. ಹಾಗಾದ್ರೆ ಈ ದಿನ ಎಷ್ಟು ಜನ ಈ ಒಂದು ಚುನಾವಣೆಗೆ ಅಭ್ಯರ್ಥಿಗಳಾಗಿ ಬಂದಿದ್ದಾರೆ? ಈ ದಿನ ನಡೆದಿರ್ತಕ್ಕಂಥ ಶಾಲಾ ಸಂಸತ್ತಿನಲ್ಲಿ ಎಲ್ಲಾ ಮಕ್ಕಳು 180 ಮಕ್ಕಳು ಭಾಗವಹಿಸಿದ್ರು. ಅದರಲ್ಲಿ ಅಭ್ಯರ್ಥಿಗಳಾಗಿ 23 ಅಭ್ಯರ್ಥಿಗಳು ಕಣದಲ್ಲಿದ್ದರು. ಇವತ್ತು ಚುನಾವಣೆ ನಡೆದಿದೆ. ಇನ್ನು ಫಲಿತಾಂಶ ನಾಳೆ ಬರ್ತದೆ, ನೋಡೋಣ ಎಷ್ಟು ಜನ ಆಯ್ಕೆ ಆಗಿದೆ ನಾಳೆ. ಇವತ್ತು ಚುನಾವಣೆ ಮಾಡಿ ನಾಳೆಗೆ ಫಲಿತಾಂಶವನ್ನ ನೀವು ಹೇಳ್ತೀರಿ. ಸರ್, ಈಗ 23 ಜನಗಳಲ್ಲಿ ಎಷ್ಟು ಜನ ಆಯ್ಕೆ ಮಾಡಬೇಕಾಗುತ್ತೆ? ನಾವು 23 ಜನಗಳಲ್ಲಿ 17 ಜನ ಆಯ್ಕೆ ಮಾಡ್ತೀವಿ. 17 ಜನರಲ್ಲಿ ಒಬ್ಬರನ್ನ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಅಂತೇಳಿ ಆಯ್ಕೆ ಮಾಡ್ತೀವಿ. ಒಟ್ಟು 17 ಜನಕ್ಕೆ ಅವರ ಸದಸ್ಯರಿಗೆ ಒಂದೊಂದು ಕಾರ್ಯಗಳನ್ನು ಹಂಚಿರ್ತೀವಿ. ಅಂದ್ರೆ 17 ಜನಗಳಲ್ಲಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಅಲ್ಲದೆ 15 ಮಂತ್ರಿ ಪದವಿಗಳನ್ನು ನೀವು ನೀಡ್ತಾ ಇದ್ದೀರಿ. ಅಂದ್ರೆ ಈಗ ಸರ್ಕಾರ ಮಟ್ಟದಲ್ಲಿ ಏನಿದೆ, ಶಿಕ್ಷಣ ಮಂತ್ರಿ, ಆರೋಗ್ಯ ಮಂತ್ರಿ, ಈ ರೀತಿ ಮಂತ್ರಿ ಸ್ಥಾನವನ್ನ ಇವರಿಗೆ ಕೊಡ್ತಾ ಇದ್ದೀರಿ. ಶಾಲೆಯಲ್ಲಿ ಈ ಶಾಲೆಗೆ ಏನು ಅವಶ್ಯಕತೆ ಇದೆ ಆ ಒಂದು ಆಧಾರ ಮೇಲೆ ಮಂತ್ರಿ ಸ್ಥಾನವನ್ನು ಕೊಡ್ತೀವಿ. ಶಿಕ್ಷಣ ಮಂತ್ರಿ, ಆಹಾರ ಮಂತ್ರಿ, ನೀರಾವರಿ ಮಂತ್ರಿ, ತೋಟಗಾರಿಕೆ ಮಂತ್ರಿ, ವಾರ್ತಾ ಮಂತ್ರಿ, ಮತ್ತೆ ಗ್ರಂಥಾಲಯ ಮಂತ್ರಿ, ಹಣಕಾಸು ಮಂತ್ರಿ, ಸಾಂಸ್ಕೃತಿಕ ಮಂತ್ರಿ, ಈ ತರದ ಒಟ್ಟ 15 + 2 17 ಸಚಿವರನ್ನ ಆಯ್ಕೆ ಮಾಡಿ ಇಲ್ಲಿ ನಾವು ಶಾಲಾ ಸಂಸತ್ ಮುಖಾಂತರ ಆಯ್ಕೆ ಮಾಡ್ತೀವಿ. ತುಂಬಾ ಒಳ್ಳೆಯ ಕೆಲಸ. ಮತ್ತೆ ಈಗ ವರ್ಷ ಪೂರ್ತಿ ಇದಕ್ಕೆ ಸಂಬಂಧಪಟ್ಟಂತ ಕೆಲಸವನ್ನ ಈಗೇನು ಮಂತ್ರಿ ಸ್ಥಾನವನ್ನು ನೀಡಿರ್ತೀರಿ ಅವ್ರ ಮುಖಾಂತರ ನೀಡಿದ್ದು, ಈಗ ಅವ್ರ ಹೆಸರಿಗೆ ಮಾತ್ರ ಅಥವಾ ಸುಮ್ಮನೆ ಏನೋ ಒಂದು ಈ 2-3 ವರ್ಷದಿಂದ ಆ ಮಕ್ಕಳ ಒಂದು ಆಯ್ಕೆ ಮಾಡಿದ್ಮೇಲೆ ಪ್ರತಿಯೊಂದು ಮಕ್ಕಳಿಗೆ ಅವರವರ ಜವಾಬ್ದಾರಿಗಳೇನಂತ ಆಯ್ಕೆ ಆದ್ಮೇಲೆ ಅವ್ರ ಮಕ್ಕಳಿಗೆ ಹೇಳ್ತೀವಿ ಅವ್ರ ಕಾರ್ಯಗಳೇನು ಜವಾಬ್ದಾರಿಗಳಂತ. ಆ ಶಾಲಾ ಸಂಸತ್ ಏನು ಸಂಘ ಇದೆ, ಆ ಶಾಲಾ ಸಂಸತ್ ಕೂಡಿ ಎಲ್ಲರೂ ಅವ್ರ ಜವಾಬ್ದಾರಿ ಜೊತೆಗೆ ಅವ್ರ ಸಹಕಾರ ಜೊತೆಗೆ ಆ ಕೆಲಸಗಳನ್ನು ಅವರೇ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಮಾರ್ಗದರ್ಶಿ ಶಿಕ್ಷಕರು ಅಂತೇಳಿ ಒಬ್ಬರು ಆಯ್ಕೆ ಮಾಡ್ತಾರೆ. ಅವರಿಗೆ ಮಾರ್ಗದರ್ಶನ ಮಾಡಲಿಕ್ಕೆ ನಿಮ್ಮಲ್ಲಿರ್ತಕ್ಕಂಥ ಶಿಕ್ಷಕರು ಒಂದಿಬ್ಬರನ್ನ ಮಾಡಿರ್ತಾರೆ. ಅಂದ್ರೆ ಈಗ ಆರೋಗ್ಯ ಮಂತ್ರಿ ಅಂದ ತಕ್ಷಣ ಯಾವುದೋ ಒಂದು ತರಗತಿಯಲ್ಲಿ ಮಕ್ಕಳಿಗೆ ಆರೋಗ್ಯ ಕೆಟ್ಟಾಗ ಅಂತ ಸಂದರ್ಭದಲ್ಲಿ ಆರೋಗ್ಯ ಮಂತ್ರಿ ನೇರವಾಗಿ ನಾವು ಅದಕ್ಕೆ ಪಾಲ್ದಾರರಾಗಬೇಕು, ಅಥವಾ ಅವ್ರು ಗಮನಿಸದೇ ಇದ್ರು ಕೂಡ ಸುಮ್ಮನೆ ಯಥಾಸ್ಥಿತಿಯಲ್ಲಿ ಟೀಚರು ಅವ್ರಿಗೆ ಆ ಥರ ಮುಖ್ಯವಾಗಿ ಆರೋಗ್ಯ ಮಂತ್ರಿ ಅಂತ ಏನು ಆಯ್ಕೆ ಮಾಡಿದ್ವಿ ಅವ್ರು ಗಮನಿಸಬೇಕು. ಅವ್ರು ಗಮನಿಸಿದ ಮೇಲೆ ಅದಕ್ಕೆ ಸಹಕಾರ ಬರ್ತಂತ ಶಾಲಾ ಸಂಸತ್ ಇರ್ತದೆ. ಅದನ್ನ ಬಂದು ನಮ್ಮ ಇಲ್ಲಿರ್ತಕ್ಕಂಥ ಶಿಕ್ಷಕರ ಗಮನಕ್ಕೆ ಬಂದ್ರೆ ನಾವು ಅವ್ರ ಜೊತೆಗೆ ಹೋಗಿ ಅವ್ರಿಗೆ ಆರೋಗ್ಯ ಡಾಕ್ಟರ್ಗೆ ತೋರಿಸೋದು ಬಂದಾಗ ಅಥವಾ ವೈದ್ಯರಿಗೆ ಕಳಿಸೋದು ಕೆಲಸವನ್ನ ನಾವು ಮಾಡ್ತೀವಿ. ಅಂದ್ರೆ ಅವ್ರು ಏನೇ ಸಮಸ್ಯೆ ಇದ್ರು, ಶಾಲೆಯಲ್ಲಿ ಶಾಲಾ ಸ್ವಚ್ಛತೆ ಆಗಿಲ್ಲ, ಇವತ್ತು ಈ ರೂಮ್, ಈ ಕೊಠಡಿ ಸ್ವಚ್ಛ ಮಾಡಿಲ್ಲ, ಮತ್ತೆ ಈ ರೂಮಿನಲ್ಲಿ ವಿದ್ಯುತ್ ಕಡಿತಗೊಂಡಿದೆ, ಇಂಥದ್ದು ಏನೋ ನಿಮ್ಮ ಅವ್ರ ಗಮನಕ್ಕೆ ಬಂದ್ರೆ ಅದು ನಿಮ್ಮ ಗಮನಕ್ಕೆ ತರ್ತಾರೆ. ಶಾಲಾ ಸಂಸತ್ತೇ ನಮ್ಮ ಗಮನಕ್ಕೆ ಬರ್ತದೆ. ಆ ಶಾಲಾ ಸಂಸತ್ ಇರೋದೇ ಅದಕ್ಕೆ. ಅಲ್ಲಿ ಏನೋ ಶಾಲೆಯಲ್ಲಿ ಏನಾದ್ರು ತೊಂದರೆಗಳು ಅಥವಾ ಸಮಸ್ಯೆಗಳು ಅಥವಾ ಏನೇ ಆಗಿಲ್ಲ ಅಂತ ಬಂದಾಗ ನಮ್ಮ ಗಮನಕ್ಕೆ ತಂದ್ರೆ ಅದು ತಿಳಿಸ್ತಕ್ಕಂಥ ಕೆಲಸವನ್ನು ನಾವು ಶಿಕ್ಷಕರ ಜೊತೆ ಮತ್ತು ಶಾಲಾ ಸಂಸತ್ ಜೊತೆಗೆ ಕೂಡಿ ಎಲ್ಲ ಕೆಲಸ ಮಾಡ್ತೀವಿ. ಈ ಕ್ರೀಡಾ ಮಂತ್ರಿ ಮತ್ತು ಸಾಂಸ್ಕೃತಿಕವಾಗಿರ್ತಕ್ಕಂಥ ಮಂತ್ರಿಗಳು ಈ ತರದೆಲ್ಲ ನಿಮ್ಮಲ್ಲಿ ಇದ್ದಾರೆ. ಅದನ್ನು ಕೂಡ ಪದವಿಗಳನ್ನ ಮಂತ್ರಿ ಸ್ಥಾನವನ್ನ ನೀಡಿದ್ದೇವೆ. ಅವರು ಕೂಡ ಈ ಕ್ರೀಡೆಗೆ ಸಂಬಂಧಪಟ್ಟಂತ ಯೋಜನೆಗಳನ್ನು ಹಾಕಬೇಕಾ, ಇಲ್ಲ ಅವ್ರ ಮುಖಾಂತರ ನೀವು ಮಾಡಿಸ್ತೀರಾ? ಕ್ರೀಡಾ ಮಂತ್ರಿಗಳು ಆದ ಈಗ ಸದ್ಯ ಕ್ರೀಡೆಗಳು ನಡೆಯುವಂತ ಸಮಯ. ಹಾಗಾಗಿ ಅವರು ಆ ಕ್ರೀಡೆಗಳಿಗೆ ಯಾರು ಗುಂಪುಗಳನ್ನು ಮಾಡಿ ಅವ್ರು ಕರ್ಕೊಂಡು ಹೋಗುವಂಥದ್ದು, ಅವರ ಜವಾಬ್ದಾರಿಗಳನ್ನು ಅವ್ರು ನಿಭಾಯಿಸ್ತಕ್ಕಂಥ ಕೆಲಸ ಅದಾಗಿರ್ತದೆ. ಇಲ್ಲಿ ಶಿಕ್ಷಕರು ಕೂಡ ಮಾರ್ಗದರ್ಶನ ಇರ್ತದೆ. ಅವರೆಲ್ಲರ ಮಾರ್ಗದರ್ಶನದಲ್ಲಿ ಕ್ರೀಡಾ ಸಚಿವರ ಕೆಲಸ, ಕ್ರೀಡಾ ಮಂತ್ರಿಗಳು ಕೆಲಸ ಮಾಡ್ತಾರೆ. ಸರ್, ಈಗ ಚುನಾವಣೆ ಅಂತ ಇದೆ. ಚುನಾವಣೆ ಅಂದ ತಕ್ಷಣ ಅಭ್ಯರ್ಥಿಗಳ ನಾಮಪತ್ರವನ್ನು ಸಲ್ಲಿಕೆ
ಪ್ರಚಾರ ಮಾಡುವಂಥದ್ದು ಆ ಥರ ಪ್ರೊಸೆಸ್ ಏನಾದ್ರು ಇರುತ್ತಾ, ಇಲ್ಲ ಬರೀ ಅದು ಹೊರಗಡೆ ಮಾತ್ರ? ಇಲ್ಲ, ನಾಮಪತ್ರವನ್ನ ಸಲ್ಲಿಸಲು ಒಂದಿನ ಅವರಿಗೆ ದಿನಾಂಕವನ್ನು ಕೊಟ್ಟಿದ್ವಿ. ಆಮೇಲೆ ನಾಮಪತ್ರವನ್ನ ವಾಪಸ್ ತೆಗೆದುಕೊಳ್ಳುವಂತ ದಿನಾಂಕವನ್ನು ಕೊಟ್ಟಿದ್ವಿ. ಅದಾದ್ಮೇಲೆ 2 ದಿನ ಪ್ರಚಾರಕ್ಕೆ ಸಮಯ ಕೊಟ್ಟಿದ್ವಿ. 2 ದಿನ ಸಮಯ ಪ್ರಚಾರ ಆದ್ಮೇಲೆ ಇವತ್ತು ನಾವು ಅವರಿಗೆ ಚುನಾವಣೆ ಮಾಡಿದ್ವಿ. ನಾಳೆ ಅವರಿಗೆ ಉತ್ತೇಜನ ಕೊಡ್ತೀವಿ. ಮತ್ತೆ ಮುಂದಿನ ದಿನ ಸೋಮವಾರ ಅವರಿಗೆ ಅಧಿಕಾರ ಸ್ವೀಕಾರವನ್ನ ಮಾಡಿಸ್ತೀವಿ. ಈಗ ಚುನಾವಣೆಯಲ್ಲಿ ಮತದಾನ ಹಕ್ಕನ್ನು ಪಡೆದಂತ ವಿದ್ಯಾರ್ಥಿಗಳಂದ್ರೆ ಎಷ್ಟನೇ ತರಗತಿ? ನಾವಿಲ್ಲಿ ನಮ್ಮ ಶಾಲೆಯಲ್ಲಿ 1ರಿಂದ 8ನೇ ಕ್ಲಾಸ್ ಇರೋದ್ರಿಂದ, ಈ 4ನೇ ಕ್ಲಾಸ್ ಇರೋದು ಅವ್ರು ಪ್ರೌಢಶಾಲೆ ಬೇರೆ ನಾಳೆ ಮಾಡ್ತಾರೆ. ಇನ್ನೇ ನಾವು ಪ್ರಾಥಮಿಕ ಶಾಲೆಯಲ್ಲಿ 6, 7, 8ನೇ ತರಗತಿ ಮಕ್ಕಳು ಸ್ವಲ್ಪ ಅದ್ರ ಬಗ್ಗೆ ಜ್ಞಾನ ಇರ್ತದೆ ಅನ್ನೋ ಕಾರಣಕ್ಕಾಗಿ 6, 7, 8ನೇ ತರಗತಿ 3 ತರಗತಿಗಳನ್ನ ನಾವು ಆಯ್ಕೆ ಮಾಡಿದ್ವಿ. ಆ 3 ತರಗತಿಗಳಿಗೆ ಚುನಾವಣೆಯಲ್ಲಿ ಮತ ಹಾಕುವಂತ ಹಕ್ಕನ್ನು ಅವ್ರಿಗೆ ಅಧಿಕಾರವನ್ನು ಕೊಡ್ತಾರೆ. ಅಂದ್ರೆ ಈ ಶಾಲೆಯಲ್ಲಿ 8ನೇ ತರಗತಿ ತನಕ ಇದೆ ಅಂದ್ರೆ 6, 7, 8 ಮಾಡಿದಿರಿ. ಮತ್ತೆ 1ನೇ ತರಗತಿಯಿಂದ 5ನೇ ತರಗತಿ ತನಕ ಬೇರೆ ಸಂಸತ್ತು ಏನಾದ್ರು ನಡೆಯುತ್ತೆ? ಆ ತರ ಏನಿಲ್ಲ. ಅಂದ್ರೆ ಟೋಟಲಿ 1ರಿಂದ 8ನೇ ತರಗತಿ ಮಕ್ಕಳು ಇದರಲ್ಲಿ ಸ್ಪರ್ಧಿಸಬಹುದಿತ್ತು, ಮತ್ತೆ ಮತದಾನ ಮಾಡುವಂತ ಅಧಿಕಾರವನ್ನು ಅವರಿಗಿತ್ತು. ಆದ್ರೆ ನಿಮಗೆ ಒಂದು ಮಿತಿಯನ್ನು ಹಾಕೊಂಡಿದೆ. ಅಂದ್ರೆ ಚಿಕ್ಕ ಮಕ್ಕಳು ಇರೋದ್ರಿಂದ ಅವರಿಗೆ ಅವ್ರ ಕೂಡಿಸ್ಕೊಂಡು ಎಲ್ಲಾ ಪ್ರಕ್ರಿಯೆಯನ್ನು ನೀಡುತ್ತೇವೆ. ಆದ್ರೆ ಈ ಪ್ರೋಸೆಸ್ ಮಾತ್ರ 6, 7, 8 ಮಕ್ಕಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಎಲ್ಲ ಮಕ್ಕಳನ್ನ ಗಮನಿಸಕ್ಕಾಗಲ್ಲ. 5ನೇ ಕ್ಲಾಸಿಗೆ ನಾವು ಅವಕಾಶ ಮಾಡ್ತೀವಿ. ಮತ್ತೆ ಈ PM ಶ್ರೀ ಶಾಲೆ ಅಂತ ಇದೆ. PM ಶ್ರೀ ಶಾಲೆ ಅಂದ್ರೆ LKG ಇಂದ 10ನೇ ತರಗತಿ ತನಕ. ಈಗ 9, 10ನೇ ತರಗತಿ ಮಕ್ಕಳು ಅವರಿಗೆ ಬೇರೆ ಏನಾದ್ರು ಸಂಸದ ಸೋಮವಾರ ಮಂಗಳವಾರ ಮಾಡ್ಕೊಳ್ತಾರೆ. 1ರಿಂದ 8ನೇ ತರಗತಿಗೆ ಮಾಡ್ಕೊಳ್ಳೋದ್ರಿಂದ 1 ದಿನ ಪ್ರೌಢಶಾಲೆಗೆ ಸಂಬಂಧಪಟ್ಟ ಇನ್ನೊಂದು ದಿನ ಮಾಡ್ಕೊಳ್ತಾರೆ. ಓಕೆ. ಸರ್, ಈಗ ಈ ಶಾಲೆಗೆ ಏನಾದರೂ ಚುನಾವಣೆ ಅಧಿಕಾರಿಗಳು ಅಂತ ಯಾವ್ಯಾವ ರೀತಿ ಮಕ್ಕಳಿಗೆ ಒಂದು ನಿಯಮವನ್ನು ಕೊಟ್ಟಿದೆ? ಅಂದ್ರೆ ಈಗ ನಾವು ಗ್ರಾಮ ಪಂಚಾಯತಿ ಆಗಿರ್ಬೋದು, ತಾಲೂಕು ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ, ಈ ರೀತಿ ನಾವೇನು ಚುನಾವಣೆಗಳನ್ನ ಎದುರಿಸ್ತೇವೆ ಆ ರೀತಿ ಒಳಗ ಮಕ್ಕಳಿಗೆ ಎಲ್ಲ ಅನುಭವ ಆಗುವ ಸ್ಥಿತಿ ಇರುತ್ತಾ? ಇಲ್ಲ ಇದು ಬೇರೆ? ಖಂಡಿತ ಕೂಡ ನಾವೇನು ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ವ್ಯವಸ್ಥೆ ಮಾಡ್ತಾರೆ, ಅದೇ ತರ ಕೂಡ ನಮ್ಮ ಶಾಲೆಯಲ್ಲಿ ಕೂಡ ಅದೇ ವ್ಯವಸ್ಥೆ ಮಾಡಿದ್ವಿ. ಅಲ್ಲಿ ಚುನಾವಣೆ ಅಧಿಕಾರಿಗಳು ಇರ್ತಾರೆ. ಜೊತೆಗೆ ಅವ್ರ ಜೊತೆಗೆ ಇಲ್ಲಿ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ APR, PR ಮತ್ತೆ PO ಅಂತ ಹೇಳಿ ಇರ್ತಾರೆ. ಎಲ್ಲ ಏನು ಇದರಲ್ಲಿ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಅಥವಾ MLA ಎಲೆಕ್ಷನ್ ಅಲ್ಲಿ ಏನ್ ನಡೀತವೆ ಅದೇ ಪ್ರೋಸೆಸ್ ಕೂಡ ಮಕ್ಕಳಿಗೆ ಗೊತ್ತಾಗಲ್ಲ ಕಾರಣ ಕೂಡ ಅದೇ ವ್ಯವಸ್ಥೆಯನ್ನು ನಾವು ಅಳವಡಿಸ್ತೀವಿ. ಸರ್, ಈ ಮತದಾನ ಮಾಡುವಂತ ನಿಯಮ ಯಾವ ತರ ಮಾಡಿದ್ರೆ ಅದರ ಪ್ರೋಸೆಸ್ ಹೇಗಿತ್ತು? ಅಂದ್ರೆ ಏನಾದ್ರು ಚೀಟಿ ಮೇಲೆ ಈಗ ಸೀಲು ಒತ್ತುವಂತದ ಅಥವಾ ಯಾವ ತರ ಏನಿಗೆ ಚುನಾವಣೆಯಲ್ಲಿ ಏನು ನಡೀತದೆ ಅದೇ ತರ ನಮ್ಮ ಮಕ್ಕಳಿಗೆ ಅವರಿಗೆ ಗುರುತಿನ ಚೀಟಿಯನ್ನು ತಗೊಂಡ್ಬರ್ತಾರೆ. ಅದರಲ್ಲಿ ನಮ್ಮ ಮಕ್ಕಳಿಗೆ ಆಧಾರ್ ಕಾರ್ಡ್ ಗುರುತಿನ ಚೀಟಿ ತರ ಕೇಳಿದ್ವಿ. ಅದಾದ ಮೇಲೆ ಅವರು ತಮ್ಮ ವೋಟಿಂಗ್ ಲಿಸ್ಟ್ ಅಂದ್ರೆ ಕ್ಲಾಸ್ ವೈಸ್ ನಾವು ಮಕ್ಕಳು ಲೀಸ್ಟ್ ಮಾಡ್ಕೊಂಡಿದ್ವಿ. ಆ ಲೀಸ್ಟು ಮತ್ತೆ ಮಕ್ಕಳ ಆಧಾರ್ ಕಾರ್ಡಿಗೆ ಸಂಬಂಧಿತ ಅಂದ್ರೆ ಅವ್ರಿಗೆ ವೋಟ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ. ಅವ್ರು ಏನು ವೋಟ್ ಹಾಕಕ್ಕೆ ನಾವು ಬೋರ್ಡ್ ಅಂತ ಇದಾವಲ್ಲ ಅದೇ ಥರ ಮೊಬೈಲಲ್ಲಿ ಅವರು ಮಕ್ಕಳ ಫೋಟೋಗಳನ್ನಿಟ್ಟು ಆ ಮಕ್ಕಳ ಮುಂದೆ ಒಂದು ಬಟನ್ ಕ್ಲಿಕ್ ಮಾಡಿದ್ರೆ ಅವ್ರಿಗೆ ನಾವು ಒಂದು ವ್ಯವಸ್ಥೆ ನಾವು ಮಾಡಿದ್ವಿ. ಈ ವೋಟಿಂಗ್ ಮಕ್ಕಳ ಅಂದ್ರೆ ಈಗ ಇಂದು ತಗೊಂಡು ಈಗ ಪ್ರಸ್ತುತದಲ್ಲಿದೆ ಅದೇ ಥರ ಕೂಡ ನಮ್ಮ ಶಾಲೆ ನಾವು. ಓಕೆ, ತುಂಬಾ ಒಳ್ಳೆಯದು ಸರ್. ಒಳ್ಳೆಯ ಜ್ಞಾನವನ್ನು ಮಕ್ಕಳಿಗೆ ಅದರ ಜೊತೆಗೆ ನೀಡಿದ್ದೀರಿ. ಮುಂದೆ ಅವರು ಈ 18 ವರ್ಷದ ನಂತರ ಅವರು ಕೂಡ ಈ ರೀತಿಯ ಚುನಾವಣೆಗಳನ್ನ ಎದುರಿಸಬೇಕಾಗುತ್ತೆ. ಅಂತ ಸಂದರ್ಭಕ್ಕೆ ಎಲ್ಲಾ ರೀತಿಯ ಒಂದು ಮಾಹಿತಿಯನ್ನ ಈ ಶಾಲಾ ಹಂತದಲ್ಲಿ ನೀವು ನೀಡಿದ್ದೀರಿ. ಖಂಡಿತವಾಗಲೂ ಇವತ್ತು ಮಾಡಿರ್ತಕ್ಕಂಥ ಚುನಾವಣೆ ವ್ಯವಸ್ಥೆಯಿಂದ ನಾಳೆ 18 ಮಕ್ಕಳಿಗೆ ಪೂರಕವಾಗಿ ಈ ಒಂದು ಕಾರ್ಯಕ್ರಮ ಆಗಿದೆ ಅಂತ ನಮ್ಮ ಭಾವನೆ ಇದೆ. ಖಂಡಿತವಾಗಲೂ ಇದು ಎಲ್ಲಾ ಶಾಲೆಯಲ್ಲಿ ಇಂಥ ದಿನ ನಡಿಬೇಕು ಅಂತ ಏನಾದರೂ ಇದೆಯಾ ಸರ್? ಶಾಲೆ ಪ್ರಾರಂಭ ಆದ್ಮೇಲೆ ಅಕಾಡೆಮಿಕ್ ಇಯರ್ ಪ್ರಥಮ ಬಾರಿಗೆ ಜೂನ್ ಅಥವಾ ಜುಲೈದಲ್ಲಿ ಮಾಡಬೇಕಂತಿದೆ. ಅದು ಎಲ್ಲ ಶಾಲೆಗಳಲ್ಲಿ ನಡೀತಾ ಇದೆ. ಅದರ ಪ್ರಕಾರ ನಮ್ಮ ಶಾಲೆ ಕೂಡ ನಾವು ಮಾಡಿದ್ವಿ. ಓಕೆ ಸರ್, ಈಗ ಈ ಚುನಾವಣೆ ಅವಧಿ ಎಷ್ಟು ವರ್ಷ ಇರುತ್ತೆ ಸರ್? ಈಗ ಅಭ್ಯರ್ಥಿಗಳು ಏನೋ ಆಯ್ಕೆ ಆಗಿ ಬರ್ತಾರಲ್ಲ, ಅವ್ರು ಎಷ್ಟು ವರ್ಷಕ್ಕೆ ಸೀಮಿತವಾಗಿರ್ತಾರೆ? ಅಲ್ಲಿ ಆ ಚುನಾವಣೆ ಅವ್ರು 5 ವರ್ಷ ಆಗಿದ್ರೆ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ನಾವು ಆಯ್ಕೆ ಮಾಡ್ತೀವಿ. ಪ್ರತಿ ವರ್ಷ ಮಾಡೋದ್ರಿಂದ ಮತ್ತೆ ಮುಂದಿನ ವರ್ಷ ಹೊಸ ಅಭ್ಯರ್ಥಿಗಳಿಗೆ ಈ ಅವಕಾಶ ಸಿಗುತ್ತೆ. ಹೌದು, ತುಂಬಾ ಪ್ರತಿ ವರ್ಷ ಎಲ್ಲರಿಗೂ ಅವಕಾಶ ಕೊಡೋಣ. ಸರ್, ಈಗ ಈ ಶಾಲೆಯಲ್ಲಿ ಎಷ್ಟು ಮಕ್ಕಳು ಭಾಗವಹಿಸಿದ್ರು? ವೋಟಿಂಗ್ ಮಾಡಲಿಕ್ಕೆ ಎಷ್ಟು ಮಕ್ಕಳು ಭಾಗವಹಿಸಿದ್ರು? ಮತ್ತೆ ಅದಕ್ಕೆ ನೀವು ಎಷ್ಟು ದಿನಗಳಿಂದ ಇದಕ್ಕೆ ಪ್ರೋಸೆಸ್ ಮಾಡ್ಕೊಂಡು ಬಂದಿದ್ರಿ, ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ರಿ? ಈ ಒಂದು ಶಾಲಾ ಸಂಸತ್ತು ಅಂತ ಒಂದು ಕಾರ್ಯಕ್ರಮ ನಡೆಯುವ ಸಂದರ್ಭದಲ್ಲಿ ಇದಕ್ಕೆ ಪೂರಕವಾಗಿ ನಾವು
ಒಂದು ವಾರ ಒಂದು ವಾರ. ಆದರೆ ಅವರಿಗೆ ನಾಮಪತ್ರ ಸಲ್ಲಿಕೆ ಮತ್ತು ನಾಮಪತ್ರ ವಾಪಸ್ ಪಡೆಯುವಂಥದ್ದು ಮತ್ತೆ ಪ್ರಚಾರ ಮಾಡುವಂಥದ್ದು ಮತ್ತೆ ಇದಕ್ಕೆ ಬೇಕಾದಂಥ ಇವತ್ತು ನಾವು ಈಗ ಹೊರಗಡೆ ನೋಡಿದ ಹಾಗೆ ತುಂಬ ಕಲರ್ಫುಲ್ ಆಗಿ ಪತ್ರಗಳನ್ನು ಕಟ್ ಮಾಡಿ ಮತ್ತೆ ಅಲ್ಲಿ ಏನೇನು ಬರೀಬೇಕು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಟೈಮ್ ಬೇಕಾಗಿದೆ. ಎಲ್ಲರೂ ನಮ್ಮೆಲ್ಲ ಶಿಕ್ಷಕರು ಒಗ್ಗೂಡಿ ಎಲ್ಲರಿಗೂ ಒಂದು ಕಾರ್ಯಗಳನ್ನು ಹಂಚಿಕೆ ಮಾಡಿ ಅದಕ್ಕೇನು ನಾಮಪತ್ರವನ್ನು ಏನು ಸಲ್ಲಿಸಬೇಕು, ನಾಮಪತ್ರವನ್ನು ಯಾರನ್ನ ವಾಪಸ್ ತೆಗೆದುಕೊಳ್ಬೇಕು, ಚುನಾವಣೆಯನ್ನು ಮಾಡಬೇಕು ಎಲ್ಲವನ್ನೂ ಮೊದಲು ಯೋಜನೆ ಮಾಡಿಕೊಂಡು ನಾವು ಮಾಡಿದ್ದೀವಿ. ಇವತ್ತಿಗೆ ಅಂತಂದ್ರೆ 3-4 ದಿನದಿಂದ ಶಾಲಾ ಸಮಯ ನಂತರ ಈ ಕೆಲಸವನ್ನು ಮಾಡಿಕೊಂಡಿದ್ದೇವೆ. ತುಂಬ ಧನ್ಯವಾದ ಸರ್. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಶಾಲಾ ಸಂಸತ್ ಚುನಾವಣೆಯ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ನೀಡಿದ್ದೀರಿ. ವೀಕ್ಷಕರೇ, ಇಷ್ಟೊತ್ತು ನೀವು ಕೇಳಿದ್ರಿ ಈ ಚರ್ಚೆಯಲ್ಲಿ ಮಕ್ಕಳಿಗೆ ಏನೇನು ಉಪಯೋಗ ಆಗ್ತಾ ಇದೆ, ಈ ಸಂಸತ್ತಿನಿಂದ ಏನೇನು ಮಕ್ಕಳಿಗೆ ಜವಾಬ್ದಾರಿಯನ್ನು ನೀಡ್ತಾ ಇದ್ದಾರೆ ಅನ್ನೋದನ್ನ ಸರ್ ಅವರು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಅದೇ ರೀತಿ ಈಗ ಈ ಶಾಲೆಯಲ್ಲಿ STMC ಅವರು ಕೂಡ ತುಂಬಾ ಇದ್ದಾರೆ. ಅವರು ಕೂಡ ಸರ್ ಇನ್ನೊಂದು ಪ್ರಶ್ನೆ ಕೇಳೋದು ಮಾಡ್ಬಿಟ್ಟೆ, STMC ಅವರ ಪಾತ್ರ ಏನಾದ್ರು ಇರ್ತಾ ಇದರಲ್ಲಿ ಅನ್ನೋದು? ಖಂಡಿತ SDMC ಆದಮೇಲೆ ಎಲ್ಲ ಶಾಲೆಗಳಲ್ಲಿ SDMC ಇರ್ತದೆ. ಅದರಲ್ಲಿ ನಮ್ಮ ಶಾಲೆ ಕೂಡ SDMC ಇದೆ. ಅವರು ಕೂಡ ಇದಕ್ಕೆ ಪೂರಕವಾಗಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ಪಾತ್ರ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬಾ ಧನ್ಯವಾದ. ಅದೇ ರೀತಿಯಾಗಿ STMC ಅವರ ಸಹಕಾರ ತುಂಬಾ ಮುಖ್ಯ ಆಗುತ್ತೆ. ಯಾಕಂದ್ರೆ ಇಲ್ಲಿ ಶಾಲೆಯ ಜವಾಬ್ದಾರಿ ಮತ್ತು ಮೇಲುಸ್ತುವಾರಿ ಸಮಿತಿಯವರಾಗಿರೋದ್ರಿಂದ ಎಲ್ಲಾ ಕಾರ್ಯಕಲಾಪಗಳಲ್ಲೂ ಕೂಡ STMC ಅವರು ಮುಖ್ಯ ಪಾತ್ರವನ್ನು ವಹಿಸಬೇಕು. ದಯವಿಟ್ಟು ತಮ್ಮೆಲ್ಲರ ಕೈಯಲ್ಲಿದೆ ಮಕ್ಕಳ ಭವಿಷ್ಯ. ಹೀಗೆ ಶಾಲೆಗೆ ಸಹಕಾರ ನೀಡಿ, ಶಾಲೆಯೊಂದಿಗೆ ಎಲ್ಲ ಪೋಷಕರು ಭಾಗಿಯಾಗಿ ಮತ್ತೆ ಶಾಲೆಯಲ್ಲಿ ನಡೆಯುವಂತ ಪೋಷಕರ ಸಭೆಗೆ ತಾವೆಲ್ಲರೂ ಮತ್ತೆ ಹಾಜರಾಗಿ ಅವರ ಮಾರ್ಗದರ್ಶನ ಪಡೆದು ಮಕ್ಕಳಿಗೆ ಏನು ಕಲಿಸಬೇಕು, ಹೇಗಿರಬೇಕು ಅನ್ನುವಂಥದ್ದನ್ನ ಅವ್ರ ಮೂಲಕ ತಿಳ್ಕೊಂಡು ನೀವು ಕೂಡ ಮಕ್ಕಳಿಗೆ ಮನೆಯಲ್ಲಿ ಏನು ಮಾಡಿಸ್ಬೇಕು ಅನ್ನೋದನ್ನ ಅವರು ತರಗತಿ ಶಿಕ್ಷಕರಿಂದ ಪಡಿಬೇಕು. ಮತ್ತೆ ಪ್ರತಿ ತಿಂಗಳು ಈ ಶಾಲೆಗಳಲ್ಲಿ ಪೋಷಕರ ಸಭೆ ಅಂತ ನಡೀತಾ ಇರುತ್ತೆ. ದಯವಿಟ್ಟು ಯಾವ ಪೋಷಕರು ಕೂಡ ತಪ್ಪಿಸಿಕೊಳ್ಳದೆ ಹಾಜರಾಗಿ ಆ ಸಭೆಯನ್ನ ಯಶಸ್ವಿಗೊಳಿಸಬೇಕಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಮತ್ತೊಮ್ಮೆ ಈ RCN ಚಾನಲ್